ಶ್ರಾವ್ಯ, ಏನು ನಿಮ್ಮಣ್ಣನ ಹತ್ರ ಹೊಡ್ಸಿದ್ರೆ ನಾನು ಮರ್ತು ಹೋಗ್ತೀನಿ ಅಂತನಾ? ನಿಮ್ಮಣ್ಣನ ಕೈಯಲ್ಲಿ ಎಷ್ಟು ಸಾರಿ ಬೇಕಾದ್ರೂ ನಾನು ಓದಿದ್ದೀನಕ್ಕೆ ರೆಡಿ. ನಿಮ್ಮಣ್ಣ ನನ್ನನ್ನು ಸಾಯಿಸ್ಬೋದೇ ಹೊರತು ನಿನ್ ಮೇಲಿರೋ ಪ್ರೀತಿನಲ್ಲ. ನನ್ನ ಪ್ರೀತಿ ಅಷ್ಟೊಂದು ಈಸಿಯಾಗಿ ಸಾಯಲ್ಲ ಶ್ರಾವ್ಯ. ಅಷ್ಟಕ್ಕೂ ಮನುಷ್ಯನಿಗೆ ಸಾವಿರುತ್ತೆ ಹೊರತು ಪ್ರೀತಿಗಲ್ಲ. ನೀನು ನನ್ನ ಪ್ರೀತಿಸ್ತಿದ್ದೀಯ ಅಂತ ಗೊತ್ತು. ಯಾಕಂದ್ರೆ ಫಸ್ಟ್ ಟೈಮ್ ನಾನ್ ನಿನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ಬಂದಿರೋಂಥ ಪ್ರೀತಿ ಈಗ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ನಿನಗೆ ಗೊತ್ತಾಗಲ್ಲ. ಯು ಮೇ ಹೈಡ್ ಯುವರ್ ಫೀಲಿಂಗ್ಸ್ ಬಟ್ ಯುವರ್ ಐಸ್ ಕ್ಯಾನಾಟ್. ಐ ಲವ್ ಯು ಶ್ರಾವ್ಯ. ಮನು, ಕಣ್ ಕಾಣಿಸಲ್ವಾ? ಸಾರಿ ಮ್ಯಾಮ್, ಸಾರಿ ಸರ್, ನೋಡ್ಕೊಂಡಿಲ್ಲ. ಒಂದ್ ಸ್ವಲ್ಪನೂ ಸೆನ್ಸ್ ಇಲ್ಲ. ಅಯ್ಯೋ ಓಕೆ. ಕೈ ಸುಡ್ತಾ ಮನು? ಮನು, ನಮ್ಮ ಅಣ್ಣನ್ಗೆ ನಮ್ಮಿಬ್ರು ವಿಷಯ ಹೇಳ್ದೆ. ಏನಂತ ಹೇಳಿದೆ? ನನ್ಗೆ ಮನು ಅಂದ್ರೆ ಇಷ್ಟ ಅಣ್ಣ. ನಾವಿಬ್ರು ಪ್ರೀತಿಸ್ತಾ ಇದೀವಿ. ಮನುನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಿಮ್ಗೆ ಓಕೆನಾ? ಅಯ್ಯೋ, ನೀನ್ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಮ್ಮ ಅಣ್ಣ ನಿಂಗೇನು ಮಾಡಲ್ಲ. ನೀನ್ ಅನ್ಕೊಳ್ಳೋ ಹಾಗೆ ನಮ್ಮ ಅಣ್ಣ ರಾಕ್ಷಸ ಅಲ್ಲ. ನನ್ ಕಂಡ್ರೆ ನಮ್ಮ ಅಣ್ಣಂಗ್ ತುಂಬಾ ಇಷ್ಟ. ನಾನ್ ಒಪ್ಪಿಸ್ತೀನಲ್ಲ. ಅಯ್ಯೋ, ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಮಾಡ್ಕೋಬೇಡ್ಬೋ. ನಿನ್ನ ರಿಲ್ಯಾಕ್ಸ್ ಮಾಡಕ್ಕೆ ನನಗೆ ಗೊತ್ತು. ಶ್ರಾವ್ಯ, ಇದೆಲ್ಲ ಏನಿದು? ಅದು ಕಿಸ್ಸು, ಚೀಕ್ಸು. ಏನೋ? ವಾಟ್ಸ್ ರಾಂಗ್ ಇನ್ ದಿಸ್? ಏನಾಯ್ತು? ಹೇಗೂ ನಾವಿಬ್ರು ಮದ್ವೆ ಮಾಡ್ಕೋತಿದೀವಿ ತಾನೆ? ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ಮನು, ಏನಾಯ್ತು? ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ಪ್ರೀತಿಸ್ತಾ ಇದೀನಿ ಅಂತ ಹೇಳಿದ್ಯಲ್ಲ, ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇದೆಲ್ಲ ನಮಗೆ ಸೆಟ್ ಆಗಲ್ಲ. ಬ್ರೇಕಪ್. ಮನು, ಅಯ್ಯೋ ಜೋಕಿಂಗ್. ನೋಡು, ಜೋಕ್ ಎಲ್ಲ ಏನು ಇಲ್ಲ. ನಮ್ಮಿಬ್ರಿಗೂ ಸೆಟ್ ಆಗಲ್ಲ. ನಿನ್ನ ಯೋಚನೆಗೂ ನನ್ನ ಯೋಚನೆಗೂ ತುಂಬಾ ಫರಕ್ ಇದೆ. ನಾನು ನಿನಗೆ ಕರೆಕ್ಟ್ ಅಲ್ಲ. ಬ್ರೇಕಪ್. ಮನು, ಏನ್ ಮಾತಾಡ್ತಿದ್ಯಾ? ಮನು, ವಾಟ್ ದ ಹೆಲ್? ಏನ್ ಹಾಗೆ ಹೋಗ್ತಿದ್ಯಾ ಮನು? ಹೊರಗಡೆ ನೋಡೋರು ಅಷ್ಟೊಂದು ವೆಹಿಕಲ್ ಓಡದಿದೆ. ನೀವು ನೋಡಿದ್ರೆ ಹಿಂಗ್ ನೇತಾಡ್ತಿದ್ರಲ್ಲ. ಮೇಲ್ಗಡೆ ಬರ್ದಿರೋದು ಓದಲ್ವಾ? ನಮ್ ಕ್ಲಾಸಲ್ಲಿ ಬುಕ್ಸ್ನೇ ಓದಲ್ಲ. ಇದನ್ನೇ ಅವನು ಓದ್ತಾನೆ. ರೂಲ್ಸ್ ಪ್ರಕಾರ ಫುಟ್ಬಾಲ್ ಎಲ್ಲ ತಪ್ಪು ಕಣ. ಜಸ್ಟ್ ಬ್ರೇಕ್ ದ ರೂಲ್ಸ್. ಕಣ. Definition of style. Better mess around. Let me tell you, all you see was just a trailer. Ladies call me heartbreaker. For bad guys, Joe Breaker. So hold it tight for the jaw-dropping, show-stopping thriller. ಹೇ, ಅವನು ಮತ್ತೆ ಬಂದ ನೋಡು. ಕಂಡಕ್ಟರ್ ಹಂಗೆಲ್ಲ ಮಾತಾಡ್ಬೇಡಿ.
ತಂಗಿಗೆ ಸೈಟ್ ಹೊಡಿತ್ಯಾನಾ? ತಂಗಿನ ನಿನ್ನ ಏನ್ ಅಣ್ಣ ಸಾಕು. ಏಯ್, ಇನ್ನೊಂದ್ಸಲ ನನ್ ತಂಗಿ ಹಿಂದೆ ಆಗ್ಲಿ ಈ ಕಾಲೇಜ್ ಸುತ್ತ ಆಗ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಜೀವನೇ ತೆಗ್ದಾಕ್ಬಿಡ್ತೀನಿ ಮಗನೇ. ನಾನ್ ನೋಡ್ಕೊಂತೀನಿ, ನೀನ್ ಹೋಗಮ್ಮ. ಲೇ, ಗಾಡಿ ಹತ್ರ. ನನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ನೋಡೋಣ ಅಂತ ನಿನಗ್ ಸುಳ್ಳು ಹೇಳ್ದೆ. ಆದ್ರೆ हमसे इतना प्रेम करते? ಹೇಗ್ ಕಾಣಿಸ್ತಿದ್ದೀನಿ ನಿನ್ಗೆ? ಹುಚ್ಚಿ ತರ ಕಾಣಿಸ್ತಾ ಇದ್ದೀನಾ? ನಿನಗ್ ನಿಜವಾಗ್ಲೂ ಟ್ಯೂಮರ್ ಇದೆ ಅಂತ ನಿನ್ನ ಹೇಗ್ ಬದುಕಿಸ್ಕೋಬೇಕು ಅಂತ ಎಷ್ಟು ಟೆನ್ಷನ್ ಪಡ್ತಾ ಇದ್ದೀನಿ ಗೊತ್ತಾ? ಹೇಗ್ ಮೋಸ ಮಾಡ್ಬೇಕು ಅನಿಸ್ತು? ಏನಕ್ಕೆ ಮಾಡ್ತಾ ಇದೆಲ್ಲ? ದುಡ್ಡಿಗೋಸ್ಕರನಾ? ಕೊಡು ಇಲ್ಲಿ. ಈ ದುಡ್ಡಿಗೋಸ್ಕರನೇ ಅಲ್ವಾ? ತಗೋ. ವಾವ್. ಹಲೋ ಮಿಸ್ಟರ್ ಮೋಸ್ಟ್ ಸಿನ್ಸಿಯರ್ ಅಂಡ್ ಸೀರಿಯಸ್ ಲವರ್. ಇದು ಮೋಸ ಅಂತಂದ್ರೆ ಮತ್ ನೀನ್ ಮಾಡಿದ್ದೇನೋ? ಪ್ರೀತಿ ಹೆಸರಲ್ಲಿ ಹುಡುಗಿರ ಎಮೋಷನ್ಸ್ ಜೊತೆ ಆಟ ಆಡೋರ್ನ ಏನಂತಾರೆ? ಎಮೋಷನ್ ಜೊತೆ ಆಟ ಆಡಿದ್ರೆ ಹೇಗಿರತ್ತೆ ಅಂತ ನಿನಗ್ ಗೊತ್ತಾಗ್ಬೇಕು ಅಂತ ನನ್ ಫ್ರೆಂಡ್ ಜೊತೆ ಹೀಗ್ ಪ್ಲಾನ್ ಮಾಡ್ದೆ. ನಿಜವಾಗ್ಲೂ ಮನುಷ್ಯನೇ ನಾನು. ಮಾತಾಡ್ತಿದ್ರೆ ಹಾಗೆ ಹೋಗ್ತಿದ್ಯಲ್ಲ, ನಿಜ ಫೇಸ್ ಮಾಡೋ ಧೈರ್ಯ ಅಲ್ವಾ ನಿನ್ಗೆ? ಅಲ್ಲ, ನಿನ್ನನ್ನಲ್ಲ, ನಿನ್ನಂತ ಬೇವರ್ಸಿನ ಹುಟ್ಸಿರೋ ನಿಮ್ಮ ಅಪ್ಪ ಅಮ್ಮನ್ ಬೈಬೇಕು. ನೀನು ಅವನ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಇನ್ನೇನ್ ಗೊತ್ತಾಗ್ಬೇಕು? ಪ್ರೀತಿ ಹೆಸರಲ್ಲಿ ಹುಡುಗಿರಿಗೆ ಮೋಸ ಮಾಡ್ಲಿಲ್ವಾ? ಅಲ್ಲ, ಅವನ್ ಬಗ್ಗೆ ನಿನ್ಗೇನ್ ಗೊತ್ತು? ನೀನ್ ಯಾರು? ನನ್ಗೆ ಗೊತ್ತು. ಅವನ್ ಬೆಸ್ಟ್ ಫ್ರೆಂಡು. ಅವ್ನ ಹಂಗಾಗೋ ಕಾರಣ ನಾನೇ. ಅವನ ಜೀವನ ಹಾಳಾಗೋಗೋಕ್ಕೂ ನಾನೇ ಕಾರಣ. ನಾನೇ. ಒಂದು ಟೈಮಲ್ಲಿ ಮುನು ಹೆಂಗಿದೆ ಅಂತ ಗೊತ್ತಾ? ಹಲೋ ಮನು, ನಾನು ಜೆನಿ. ಜನಿ? ಜನಿ ಎಲ್ಲಿಗೆ ಹೋಗಿದ್ದೆ ಜನಿ? 2 ದಿನದಿಂದ ನಿನಗೆ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ ಫೋನ್ ತಗೊಂಡ್ಬಿಟ್ಟಿದ್ದಾರೆ ಮನು. ಮನೇಲಿ ಸಿಚುವೇಶನ್ಸ್ ಚೆನ್ನಾಗಿಲ್ಲ. ನಾನೀಗ ಚರ್ಚ್ ಹತ್ರ ಇದ್ದೀನಿ. ಬರ್ತಿದ್ದೀನಿ, ಅಲ್ಲೇ ಇರು. ಯಾಕೆ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ನಮ್ಮ ಅಣ್ಣಂದ್ರೆ ಎಷ್ಟಿಷ್ಟ ಅಂತ ನಿಂಗೆ ಎಷ್ಟು ಸಲ ಹೇಳಿದೀನಿ. ನಮ್ಮ ಅಣ್ಣನಿಗೆ ಯಾಕೆ ಹೊಡ್ದೆ? ಜನಿ, ಅವ್ನು ನಿಮ್ಮಣ್ಣಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ ನಂದು ಗಲಾಟೆಯಲ್ಲಿ ನಂದು ಯಾವಾಗ್ಲೂ ನಿನಗ್ ನಂದು ಮುಖ್ಯನಾ, ನಾನ್ ಮುಖ್ಯನಾ? ಮುಖ್ಯನಾ ಏನು? ಅವ್ನ್ ನನ್ ಫ್ರೆಂಡ್, ನನ್ ಗರ್ಲ್ ಫ್ರೆಂಡ್, ನನಗಿಬ್ರು ಮುಖ್ಯನೇ. ಹೀಗ್ ಮಾತಾಡ್ತಿದ್ಯಾ ನೋಡು, ರೌಡಿ ತರ. ಹೀಗಾದ್ರೆ ನಮ್ಮ ಅಣ್ಣಂದ್ರು ನಮ್ಮ ಮದ್ವೆಗೆ ಹೇಗ್ ಒಪ್ಕೋತಾರೆ ಅನ್ಕೋತ್ಯಾ? ಅವ್ರು ಒಪ್ಕೊಳ್ಳೋದೇನು? ನಾನು ನೀನು ಮೇಜರ್ಸ್. ಬಾ, ನಡಿ ಮದ್ವೆ ಆಗೋಣ. ಮನು, ನಿನಗ್ ನಾನ್ ತುಂಬಾ ಸಲ ಹೇಳಿದೀನಿ, ನಮ್ಮ ಅಣ್ಣಂದ್ರು ಒಪ್ಕೊಂಡ್ರೇನೆ ನನ್ ಮದ್ವೆ. ನೀನು ಕೂಡ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಈಗ ನೋಡು ಹೇಗ್ ಮಾತಾಡ್ತಿದ್ಯಾ. ಎಲ್ಲ ನಂದೇ ತಪ್ಪು. ನಾನೇ ಆತರ ಬಿಟ್ಬಿಟ್ಟೆ. ಅಳ್ಬೇಡ ಜನಿ. ನೀನ್ ಹತ್ರ ನೋಡೋದಕ್ಕಾಗಲ್ಲ ಜನಿ. ಪ್ಲೀಸ್ ಅಳ್ಬೇಡ. ಸರಿ, ಈಗೇನು? ನಾನು ಬಂದು ನಿಮ್ಮ ಅಣ್ಣನಿಗೆ ಸಾರಿ ಹೇಳ್ಬೇಕಾ? ನಿನಗೋಸ್ಕರ ಬರೀ ಸಾರಿ ಏನೇ? ಅವ್ರ ಕಾಲ್ ಹಿಡಿದು ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ, ಓಕೆನಾ? ಈ ಗಂಡಂದ್ರು ತುಂಬಾ ಕೋಪದಲ್ಲಿದ್ದಾರೆ ಮನು. ಸ್ವಲ್ಪ ಸರಿ ಹೋದ್ಮೇಲೆ ಹೇಳ್ತೀನಿ. ಮನೇಲಿ ತುಂಬಾ ಜಗಳಗಳಾಗ್ತಿವೆ. ಜಾಸ್ತಿ ಹೊತ್ತಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ನಾನು ಹೋಗ್ತೀನಿ. ಜನಿ! I love you, Manu. I love you so much. ನನಗೆ ತುಂಬಾ ಭಯ ಆಗ್ತಿದೆ ಮನು. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನಿನ್ನ ಬಿಟ್ಟು ಹೋಗೋ ಮನ್ಸಿಲ್ಲ. ಜನಿ, ನೀನ್ ಹೆದರ್ಕೋಬೇಡ. ನಿಮ್ಮ ಅಣ್ಣಂದ್ರನ್ನ ನಾನು ಒಪ್ಪಿಸ್ತೀನಿ. ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ. ನಾನ್ ಫೋನ್ ಮಾಡೋವರೆಗೂ ನೀನ್ ಮಾಡ್ಬೇಡ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸರಿ. ಮಿಸ್ಟರ್ ಮನೋದುರ್ಗರಾಜ್, ಹೂ ಈಸ್ ಮನೋದುರ್ಗರಾಜ್? ಎಸ್ ಸರ್. 5 ಸ್ಟೇಟ್ ಅಲ್ಲಿ ಸ್ಟೇಟ್ ರ್ಯಾಂಕರ್ ಆಗಿದ್ದು ಈ ಕಾಲೇಜ್ಗೆ ಜಾಯಿನ್ ಆಗೋದಕ್ಕೆ ಕಾರಣ. ಅದು ಅಲ್ಲದೆ ಇಮ್ಸ್ಟಾಟ್ ಅಲ್ಲಿ ಕೂಡ ನಿನ್ಗೆ 16th ರ್ಯಾಂಕ್ ಬಂದಿದೆ.
ನಾನು ಪ್ರೀತಿ ಮಾಡಿದ ಹುಡುಗಿ ಈ ಕಾಲೇಜಲ್ಲಿ ಜಾಯ್ನ್ ಆದ್ಲು ಸರ್. ಅದಕ್ಕೆ ನಾನು ಜಾಯ್ನ್ ಆದೆ. ವಾಟ್? ಪ್ರೀತಿ ಮಾಡಿದ ಹುಡುಗಿಗೋಸ್ಕರ ಈ ಕಾಲೇಜ್ಗೆ ಜಾಯ್ನ್ ಆದ್ರ? ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ಯಾ ಗೊತ್ತಾ? NITಲಿ ನಿನ್ನ MCA ಕಂಪ್ಲೀಟ್ ಆದ್ರೆ ಯಾವ್ದಾದ್ರು MNCಲಿ ನಿಂಗೆ ಕೆಲಸ ಸಿಗುತ್ತೆ. 6 ಡಿಜಿಟ್ ನಿಂಗೆ ಸ್ಯಾಲರಿ ಸಿಗುತ್ತೆ. ನಿನ್ ಲೈಫ್ ಎಷ್ಟು ಲಕ್ಸುರಿ ಆಗಿರುತ್ತೆ ಗೊತ್ತಾ? ಗೊತ್ತು ಸರ್, MNCಯಲ್ಲಿ ಜಾಬ್, 6 ಡಿಜಿಟ್ ಸ್ಯಾಲರಿ, ಲಕ್ಸುರಿ ಲೈಫ್. ಆದ್ರೆ ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಾವು ಪ್ರೀತಿಸಿದ ಹುಡುಗಿ ನಮ್ಮ ಪಕ್ಕದಲ್ಲಿಲ್ಲ ಅಂದ್ರೆ ಆ ಲೈಫಲ್ಲಿ ಹ್ಯಾಪಿನೆಸ್ ಇರಲ್ಲ ಅಲ್ವಾ ಸರ್? ನಿಮ್ಮಂತ ಯೂತ್ಗೆಲ್ಲ ಇದೇನೇ ಆ ಪ್ರಾಬ್ಲಮ್. ಲವ್ ಅನ್ನೋ ಟ್ರ್ಯಾಕ್ ನ ಹಿಡ್ಕೊಂಡು ಅದನ್ನೇ ಲೈಫ್ ಅನ್ಕೊಂಡು ನಿಮ್ ಕೆರಿಯರ್ನೇ ಸ್ಪೈಲ್ ಮಾಡ್ಕೋತೀರಾ. ಲವ್ ಈ ಸ್ಕ್ರಾಪ್. ಸರ್ ನನ್ನ ಏನಾದ್ರು ಹೇಳಿ ಸರ್, ನನ್ನ ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡಿ ಸರ್. ವಿತ್ ಯುವರ್ ಪರ್ಮಿಷನ್, ನಾವೆಲ್ಲ ಕಂಪ್ಯೂಟರ್ ಸ್ಟೂಡೆಂಟ್ಸ್ ಅಲ್ವಾ? ಹೂ ಇನ್ವೆಂಟೆಡ್ ಗೂಗಲ್? ಲಾರಿ ಪೇಜನ್ ಸರ್ ಜಿಬ್ರಿನ್ ಸರ್. ಓನ್ಲಿ ಒನ್. ಥ್ಯಾಂಕ್ ಯು. ದೇವದಾಸ್ ಲವರ್ ಹೆಸರೇನು? ಪಾರ್ವತಿ. ನಾವು ದಿನ ಯೂಸ್ ಮಾಡುವಂತ ಗೂಗಲ್ ಯಾರು ಕಂಡು ಹಿಡಿದಿದ್ದು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವತ್ತೋ ರಿಲೀಸ್ ಆಗಿರೋ ದೇವದಾಸ್ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಪಾರ್ವತಿ ಅಂತ ಎಲ್ರಿಗೂ ಗೊತ್ತು. ಅದು ಸರ್ ಪ್ರೀತಿಗಿರೋ ಬಲ. ಶ್ರೀರಾಮ ಸೀತೆಗೋಸ್ಕರ ಏನೆಲ್ಲ ಮಾಡ್ದ, ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ದ. ನಾನೇನ್ ಮಾಡಿದೆ ಸರ್? ಆಫ್ಟರ್ ಆಲ್ ಒಂದು NIT ಸೀಟ್ ನ ಬೇಡ ಅಂತ. ಈ ಪ್ರಪಂಚದಲ್ಲಿ ₹1 ಫ್ಲವರ್ ಇಂದ ಹಿಡಿದು ಕೋಟಿಗಟ್ಟಲೆ ಟರ್ನವರ್ ಈ ಪ್ರೀತಿಯಿಂದನೇ ನಡೆಯುತ್ತೆ ಸರ್. ಯಾವುದೇ ಕ್ಲಾಸಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಫಾರ್ಮುಲಾಸ್ ಇಲ್ಲದೆ ಇರಬಹುದು, ಆದ್ರೆ ಬೆಂಚ್ ಮೇಲೆ ಪ್ರೀತಿ ಅಂತೂ ಇದ್ದೇ ಇರುತ್ತೆ ಸರ್. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಸೃಷ್ಟಿನೂ ಇಲ್ಲ. ಸೈಲೆನ್ಸ್. ಪ್ರೀತಿ ಬಗ್ಗೆ ಇಷ್ಟೊಂದು ಹೇಳ್ದೆ ಅಲ್ವಾ? ಜೊತೆಗೆ ಪ್ರೀತಿ ಹುಡುಗಿನೂ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿದ್ಯಾ. ಮೇ ಐ ನೋ ಹರ್ ನೇಮ್? ಟೆಲ್ ಮೀ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಆನ್ಸರ್ ಇಲ್ವಾ? ಪ್ರೀತಿಸಿದ ಹುಡುಗಿ ಹೆಸರನ್ನೇ ಧೈರ್ಯವಾಗಿ ಹೇಳಕ್ಕಾಗ್ದವನು ಪ್ರೇಮ ಪಾಠ ಮಾಡ್ತಾ ಇದ್ದ ನೋಡು. ಲುಕ್ ಮನು, ಲವ್ ಇಸ್ ಸ್ಕ್ರಾಪ್. ಆ ಸ್ಕ್ರಾಪ್ ನ ಕ್ಲಿಯರ್ ಮಾಡ್ಬೇಕೇ ಹೊರತು ಅದನ್ನೇ ಲೈಫ್ ಅನ್ಕೋಬಾರ್ದು. ಸರ್, ನಾನ್ ಜೆನಿಫರ್. ನಿನ್ ಲವ್ ಸ್ಟೋರಿ ಏನಮ್ಮ? ಮನು ಪ್ರೀತಿಸಿದ್ದು ನನ್ನೇ. ಐ ಲವ್ ಯು ಮನು. ನಮ್ ರಿಲಿಜನ್ ಪ್ರಕಾರ ಈ ರೀತಿ ರಿಂಗ್ಸ್ ಬದಲಾಯಿಸ್ಕೊಂಡ್ರೆ ನಮಗ್ ಮದ್ವೆ ಆದ ಹಾಗೆ, ಗೊತ್ತಾ? ಆದ್ರೆ ಇದು ನಮ್ಮ ಪ್ರೀತಿಗೆ ನೆನಪು ಮಾತ್ರನೇ. ಆದ್ರೂ ನಮ್ಮ ಮದ್ವೆ ನಮ್ಮ ಅಣ್ಣಂದ್ರು ಒಪ್ಕೊಂಡ್ರೇನೆ. ನೀನು ಕೂಡ ಒಪ್ಪಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಒಪ್ಪಿಸ್ತೀಯ ಅಲ್ವಾ ಮನು? ಪ್ರಾಮಿಸ್ ಮಾಡು. ಮಾಡು. ನಿನಗೇನಾದ್ರೂ ಹುಚ್ಚ? ಈಗಾಗ್ಲೇ 100 ಸಲ ಮಾಡಿದೀನಿ, ಇನ್ನೆಷ್ಟು ಸಲ ಮಾಡ್ಬೇಕು? ಸದ್ಯಕ್ಕೆ ಆ ಟಾಪಿಕ್ ನ ಡೈವರ್ಟ್ ಮಾಡು. ಅಂದ್ರೆ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ಈ ತರ ರಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ಕಿಸ್ ಮಾಡ್ತಾರೆ. ಮತ್ತೆ ಅಮ್ಮ, ಇವಳು ಜೆನಿ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದ್ವೆ ಮಾಡ್ಕೋಬೇಕಂತಿದ್ದೀವಿ. ಅಣ್ಣ, ನಾನು ಮನು ಅಂತ ನನ್ನ ಕ್ಲಾಸ್ಮೇಟ್ನ ಲವ್ ಮಾಡಿದೆ. ನೀವು ಒಪ್ಕೊಂಡ್ರೆ ಅವನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಏಯ್, ಏನೇ ಮಾತಾಡ್ತಾ ಇದ್ಯಾ ನೀನು? ಓದು ಅಂತ ಕಾಲೇಜಿಗೆ ಕಳ್ಸಿದ್ರೆ ನೀನು ಮಾಡೋ ಕೆಲಸ ಇದೇನಾ? ನಿಮ್ಮ ಅಣ್ಣ ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಲವ್ ಅಂತೆ ಲವ್. ಮಮ್ಮಿ, ನಿನ್ನಿಂದಾನೇ ಇವಳು ಹೀಗಾಗಿರೋದು. ಮನು, ಏನು ಮಾತಾಡ್ತಿದ್ಯಾ ನೀನು? ನಮ್ ಕುಲ್ದೋಳಲ್ಲ, ನಮ್ ಮತದೋಳಲ್ಲ, ಯಾವ್ದೋ ಏಸು ಮತದೋಳನ್ನ ಕರ್ಕೊಂಡ್ ಬಂದ್ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ. ನಮ್ ಮಾನ ಮರ್ಯಾದೆ ಏನಾಗ್ಬೇಕು? ಅಮ್ಮ, ಈ ಕಾಲದಲ್ಲೂ ಕುಲ ಮತ ಎಲ್ಲ ಏನಮ್ಮ? ಅದೇ ನಿಮಗೆ ಅಡ್ಡ ಆದ್ರೆ ನೀವು ಒಪ್ಪಿದ್ರು ಒಪ್ಪಿಲ್ಲ ಅಂದ್ರು ನಾನ್ ಜೆನಿನೇ ಮದ್ವೆ ಆಗ್ತೀನಮ್ಮ. ಈ ಏಜ್ ಅಲ್ಲಿ ಲವ್ ಅನ್ನೋದು ಟೈಮ್ ಬೀಯಿಂಗ್ ಚೆನ್ನಾಗಿರುತ್ತೆ, ಆದ್ರೆ ಲೈಫ್ ಲಾಂಗ್ ಎಲ್ಲ ಇರಲ್ಲ. ಯೋಚನೆ ಮಾಡಿ ನೋಡು. ಮನು ತುಂಬಾ ಒಳ್ಳೆಯವನು ಅಣ್ಣ. ಸರಿ, ಅವನ ಜೊತೆ ಇದ್ರೆ ನೀನ್ ಚೆನ್ನಾಗಿರ್ತೀಯ ಅಂತ ಅನ್ಸುತ್ತೆ ನಿಂಗೆ?
ನಿಮ್ ಜೊತೆ ಇದ್ದಾಗ ಎಷ್ಟು ಹ್ಯಾಪಿಯಾಗಿ ಸೆಕ್ಯೂರ್ಡ್ ಆಗಿರ್ತೀನೋ ಮನು ಜೊತೆ ಇದ್ದಾಗ್ಲೂ ಅಷ್ಟೇ ಹ್ಯಾಪಿಯಾಗಿ ಸೆಕ್ಯೂರ್ಡ್ ಆಗಿರ್ತೀನಣ್ಣ. ಸರಿಮಾ, ಇನ್ನೊಂದು ವೀಕಲ್ ಚಿಕ್ಕಣ್ಣ ದುಬೈಯಿಂದ ಬರ್ತಿದ್ದಾರೆ. ಅವ್ರು ಬರ್ತಿದ್ದಂಗೆ ಮನೋನ ಕರ್ಸ್ ಮಾತಾಡೋಣ. ಥ್ಯಾಂಕ್ಸ್ ಅಣ್ಣ. ಇನ್ನೊಂದು 2 months ಅಲ್ಲಿ ನನ್ನ ಎಕ್ಸಾಮ್ ಮುಗಿಯುತ್ತಲ್ಲಮ್ಮ, ಹ್ಮ್ ನಾವೇ ನಿಮ್ಮ ಮನೆಗೆ ಬಂದು ದೊಡ್ಡವ್ರ ಹತ್ರ ಮಾತಾಡ್ತೀವಮ್ಮ.